ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಲ್ಲ? ನಾನು ಆರಾಮದೀನಿ ನೋಡ್ರಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ. ಡಿಂಪು ನೋಡ್ರಿ ಹಗ್ಗ ಅನ್ನೋದು, ಮೂಗು ತೋರಿಸೋದು ಮತ್ತು ಪಾಕ್ ಕೊಡೋದು ಎಲ್ಲ ಅಂದರೆ ಆಲ್ಮೋಸ್ಟ್ ಎಲ್ಲ ಕಲಿಯತ್ತಾರ. ಭಾಳ ಅಂದ್ರೆ ಭಾಳ ಕ್ಯೂಟಾಗಿ ಇಮಿಟೇಟ್ ಮಾಡತ್ತಾರ. ಸೊ ಇನ್ನು ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ. ಬೇಗ ಎದ್ಬಿಟ್ಟಿದ್ರಿ ಇವರು. ಡಿಂಪು ಮಲ್ಕೊಂಡ್ರ, ಚಂಪು ಅಷ್ಟೇ ಇದ್ದಿದ್ಲು. ಸೊ ನಾನು ನೈಟು ಚಿಯಾ ಸೀಡ್ಸ್ನ ನೆನೆ ಇಟ್ಟಿದ್ನಿ. ಇದು ನಿನ್ನಿದು ಒಂದು ಕ್ಲಿಪ್ನ ಹಾಕಾತೀನಿ. ಜಸ್ಟ್ ಒಂದು 2 ಸ್ಪೂನ್ ಆಗುವಷ್ಟು ಚಿಯಾ ಸೀಡ್ಸ್ನ ನೆನೆ ಇಟ್ಟು ನೀಟಾಗಿ ನೀರೊಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು. ಸೊ ಅದನ್ನು ಮಾರ್ನಿಂಗ್ ಎದ್ದು ಕುಡಿಯೋದ್ರಿಂದ ಭಾಳ ಹೆಲ್ತಿ ಬೆನಿಫಿಟ್ಸ್ ಐತಿ ಹೆಲ್ತಿಗೆ. ಒಂದು ವೆಯ್ಟ್ ಲಾಸ್ ಮೇನು, ನೆಕ್ಸ್ಟ್ ಇನ್ನೊಂದು ದೇಹನ ತಂಪಿಡುತ್ತಾ ಈ ಒಂದು ಬ್ಯಾಸ್ಗಿಗೆ. ಹಾಗಾಗಿ ಟ್ರೈ ಮಾಡತ್ತೀನಿ ನಾನು. ಸೊ ಇನ್ನೂ ರಿಸಲ್ಟ್ ಈಗ 1 ವಾರ ಆಯ್ತಲ್ಲ, ಅಷ್ಟು ಗೊತ್ತಾಗಲ್ಲ. ಇನ್ನೊಂದು ಸ್ವಲ್ಪ ದಿನ ಹೋಗಲಿ, ನಾನು ಹೇಳ್ತೀನಿ ರಿಸಲ್ಟ್ ಹೆಂಗೆ ಬಂದೈತಿ ಅಂತ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಓವರಾಲ್ ನೈಟ್ ಬಿಟ್ಟು ಮಾರ್ನಿಂಗ್ ಎದ್ದ ತಕ್ಷಣ ಸೊ ಖಾಲಿ ಹೊಟ್ಟೆಲಿ ನೀವು ಬ್ರಷ್ ಮಾಡಿದ ತಕ್ಷಣ ಖಾಲಿ ಹೊಟ್ಟೆಯೊಳಗೆ ತೊಗೊಳ್ಳೋದ್ರಿಂದ ಭಾಳ ಅಂದ್ರೆ ಭಾಳ ಬೆನಿಫಿಟ್ ಐತಿ. ಒಂದು ಸಾರಿ ನೀವು ಟ್ರೈ ಮಾಡಿರಿ, ಚಲೋ ಐತಿ. ಯಾರಾದರೂ ಬಾಡಿ ಹೀಟ್ ಐತಿ ಅಂತ ಅನ್ನೋರು ಇದನ್ನು ಟ್ರೈ ಮಾಡಿರಿ, ಖಂಡಿತ ಒಂದು ಒಳ್ಳೆಯ ರೆಮಿಡಿ. ಇನ್ನು ಇದಕ್ಕೊಂದು ಸ್ವಲ್ಪ ನಿಂಬೆಹಣ್ಣು ಹಾಕಿ, ನಿಮ್ಮ ಹತ್ರ ಹನಿ ಇತ್ತಂದ್ರೆ ಹನಿನೂ ಹಾಕ್ಕೊಡ್ರಿ ಸ್ವಲ್ಪ ಟೇಸ್ಟಿಗೋಸ್ಕರ. ಬಟ್ ನನ್ನ ಹತ್ರ ಇವಾಗ ಪ್ರೆಸೆಂಟ್ ಇಲ್ಲ, ಹಂಗಾಗಿ ಇದಷ್ಟೇ ಹಾಕ್ಕೊಂಡು ನಾನು ಕುಡಿಯತ್ತೀನಿ. ಸೊ ಡೈಲಿ ಮಾರ್ನಿಂಗ್ ಎದ್ದು ಕುಡಿಯೋದ್ರಿಂದ ನಮಗೆ ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತಾ ಅಂತಂದ್ರೆ ಅಷ್ಟು ಆ್ಯಕ್ಟಿವ್ ಆಗಿರ್ತೀವಿ. ನಾನು ಒಂದು 2 ದಿನ ಕುಡಿದ್ನಿ, ಸ್ವಲ್ಪ ಡೇ ಹೆಂಗಂದ್ರೆ ಆ್ಯಕ್ಟಿವ್ ಆಗಿ ಸ್ಟಾರ್ಟ್ ಮಾಡ್ಬೋದು, ಆ್ಯಕ್ಟಿವ್ ಆಗಿ ಇರ್ಬೋದು. ಅಷ್ಟು ಮೈಂಡ್ ಬರುತ್ತಾ, ಏನಾದರೂ ಮಾಡಬೇಕು ಅಂದ್ರೆ ಒಂದು ಇಂಟ್ರೆಸ್ಟ್ ಬರುತ್ತಾ. ಸೊ ಇನ್ನು ಇದನ್ನು ಕುಡ್ಕೊಂಡು ಇವತ್ತು ಒಂದು ಸ್ವಲ್ಪ ಬೇಜಾರು ದಿನ ನಂಗೆ, ಯಾಕಂದರೆ ಇವತ್ತು ನಮ್ಮ ಮನೆಯವ್ರು ಡ್ಯೂಟಿಗೆ ಹೊಂಟರು. ಇನ್ನೊಂದು ವಾರ ಇತ್ತು ಅನ್ಸುತ್ತೆ ಅವ್ರದ್ದು, ಬಟ್ ಎಮರ್ಜೆನ್ಸಿ ಹೋಗಲೇಬೇಕೈತಿ. ಹಾಗಾಗಿ ಹೇಳಿದರು, ಇಲ್ಲ ನಂದು ನಾಳೆ ಹೋಗೋದೈತಿ ಅಂತ ಹೇಳಿದರು ಅವ್ರು. ನಾನು ಅಂದ್ಕೊಂಡಿದ್ದೆ ಸ್ಯಾಟರ್ಡೆ ಹಿಂಗೆ ಹೋಗ್ತಾರೇನೋ ಅಂತ, ಬಟ್ ಇಲ್ಲ ನಂದು ಅಡ್ವಾನ್ಸೇ ಹೋಗೋದು ಬಂದೈತಿ ಅಂತ ಹೇಳಿದರು. ಹಾಗಾಗಿ ನಂಗೆ ಅವ್ರು ಹೇಳಿದ ಮೇಲೆ ನಂಗೆ ವ್ಲಾಗ್ ಮಾಡೋಕ್ಕೆ ಇಂಟ್ರೆಸ್ಟೇ ಬರಲಿಲ್ಲ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಿಟ್ಬಿಟ್ಟಿದ್ನಿ ಇಷ್ಟು ದಿನ ವ್ಲಾಗ್ನ. ಇವತ್ತು ಹೊಂಟಾರ, ಅದು ಒಂದು ಸ್ವಲ್ಪ ಬೇಜಾರು. ಇಷ್ಟು ದಿನ ಜೊತೆಗಿದ್ವಿ, ಸಡನ್ನಾಗಿ ಅಂದ್ರೆ ಒಂದು ವಾರ ಆದರೂ ಕಷ್ಟ ಆಗುತ್ತೆ ನನಗೆ ಅಂತಂದು. ಇನ್ನು ಇವತ್ತು ಒಂದು ಸ್ವಲ್ಪ ದೋಸೆ ಮಾಡಬೇಕು ಅಂತಂದು ಚಟ್ನಿನ ಮಾಡತ್ತಿದ್ದೆ ನಾನು. ಚಟ್ನಿಗೆ ಏನಿಲ್ಲ, ನಾವು ಕೊಬ್ಬರಿ, ಶೇಂಗಾ ಮತ್ತು ಪುಟಾಣಿ, ಹಸಿಮೆಣ್ಸಿಕಾಯಿ, ಪುದೀನ, ಕೊತ್ತಂಬರಿ, ಒಂದು ಸ್ವಲ್ಪ ಅಲ್ಲ ಇದ್ರೆ ಅಲ್ಲ ಹಾಕಿ ಮಿಕ್ಸರ್ಗೆ ಹಾಕ್ಕೊಂಡು ಬಂದುಬಿಡೋದು. ಸೊ ನಮ್ಗೆ ಎಷ್ಟು ಬೇಕು ಅಷ್ಟು ಒಂದು ಬೌಲ್ನಾಗ ಹಾಕಿ, ಅದಕ್ಕೆ ನಮ್ಗೆ ಎಷ್ಟು ಚಟ್ನಿ ಬೇಕಲ್ಲ ಅಷ್ಟು ನೀರನ್ನ ಒಮ್ಮಲ್ಕೆ ಹಾಕಿ ಸ್ವಲ್ಪ ಉಪ್ಪು ಹಾಕಿಬಿಡೋದು. ಆಮೇಲೆ ನೀರನ್ನ ಆ್ಯಡ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸೊ ಇನ್ನು ಒಂದು ಸಣ್ಣದು ಬೌಲ್ ತೊಗೊಂಡು ಎಣ್ಣೆ ಹಾಕಿನದಕ್ಕೆ, ಎಣ್ಣೆ ಕಾದ್ಮೇಲೆ ಜೀರಿಗೆ, ಸಾಸಿವೆ ಹಾಕಿ ಚಟಪಟ ಅಂತ ಸಿಡಿಯೋವರೆಗೂ ಬಿಡಬೇಕು. ಅಂದರೆ ಈ ಜೀರಿಗೆ ಸಾಸಿವೆ ಎಷ್ಟು ನೀಟಾಗಿ ಫ್ರೈ ಆಗ್ತಾವಲ್ಲ ಅಷ್ಟು ಕರಮ್ ಕುರುಮ್ ಅಂತಿರ್ತಾವೆ. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕತ್ತೀನಿ. ಸಿಪ್ಪಿ ಎಲ್ಲ ತಗೊಳಕ್ಕೆ ಹೋಗಿಲ್ಲ ನಾನು, ಹಂಗೆ ಹಾಕೀನಿ. ಒಂದು 5 ಕರಿಬೇವು ಎಲೆ ಹಾಕೀನಿ ನಾನು ಫ್ರೆಶನ್ನು. ಇನ್ನು ಒಂದು 2 ಒಣ ಮೆಣ್ಸಿಕಾಯಿನ ಹಾಕೀನಿ, ಜಸ್ಟ್ ಮೇಲೆ ಫ್ಲೇವರ್ಗೆ ಅಂತಂದು. ಖಾರ ಏನು ಬೇಡ, ಖಾರ ಇದ್ದರೆ ಸ್ವಲ್ಪ ಕಡಿಮೆ ಮಾಡಿರಿ. ಇನ್ನು ಇದಕ್ಕೊಂದಿಷ್ಟು ಉದ್ದಿನಬೇಳೆನ ಹಾಕತ್ತೀನಿ. ಮೇನ್ ಇದೆ ಇಂಗ್ರೀಡಿಯೆಂಟ್ಸು. ಸೊ ಭಾಳ ಅಂದ್ರೆ ಭಾಳ ಟೇಸ್ಟು ಹೋಟೆಲ್ ಸ್ಟೈಲ ಬರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನೋಡಿರಿ. ಸೊ ನೀವು ಯಾವ ಥರ ಮಾಡ್ತೀರಿ ಅಂತ ಕಮೆಂಟ್ ಒಳಗೆ ಹೇಳ್ರಿ. ಇದನ್ನು ನನಗೆ ನಮ್ಮ ಆಂಟಿ ಹೇಳ್ಕೊಟ್ಟಿದ್ರು. ಇಲ್ಲೇ ನನ್ನ ಗಂಡ ಇದ್ದಾರಲ್ಲ ಅವ್ರ ಅಕ್ಕ. ಫಸ್ಟ್ ಸ್ಟಾರ್ಟಿಂಗ್ ಬಂದಾಗ ನಂಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಸೊ ನಮ್ಮ ಆಂಟಿಯವ್ರು ಹೇಳ್ಕೊಟ್ಟಿದ್ರು ನಂಗೆ, ಹಂಗಾಗಿ ಅದ ರೂಢ ಐತಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಬರುತ್ತೆ. ಇನ್ನು ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ನೋಡಿಕೊಂಡು ಸೊ ಫೈನಲಾಗಿ ಇದನ್ನು ಆ್ಯಡ್ ಮಾಡಿಬಿಟ್ರೆ ಮುಗೀತು. ಇದ್ರ ಮೇಲೆ ನೀರನ್ನ ಹಾಕ್ಕೊಳಕ್ಕೆ ಹೋಗಬೇಡ್ರಿ ಯಾರು, ಇಷ್ಟ ಲಾಸ್ಟ್ ಫೈನಲಾಗಿ. ಸೊ ನಿಮ್ಗೆ ಎಷ್ಟು ಚಟ್ನಿ ಬೇಕು ಅಷ್ಟು ಮೊದಲ ನೀರನ್ನ ಹಾಕ್ಕೊಡ್ರಿ. ಒಂದು ಸಾರಿ ಒಗ್ಗರಣೆ ಕಲಸಿದ ಮೇಲೆ ನೀರನ್ನ ಹಾಕಕ್ಕೆ ಹೋಗಬೇಡ್ರಿ, ಚಲೋ ಆಗಲ್ಲ. ಸೊ ಫೈನಲಾಗಿ ನಮ್ಮ ಚಟ್ನಿ ರೆಡಿ ಆಯಿತು. ಇನ್ನು ಈ ಕಡೆ ದೋಸೆ ಹಾಕ್ಕೊಡತ್ತೀನಿ. ನಮ್ಮ ಮನೆಯವ್ರಿಗೆ ಹೆಂಗಂದ್ರೆ ಸ್ಪೆಷಲಾಗಿ ದೋಸೆ ಜೊತೆ ಒಂದು ಎಗ್ನ ಒಡೆದು ಹಾಕಿದ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಡ್ತಾರೆ. ಹಾಗಾಗಿ ಅವರಿಗೋಸ್ಕರ ದೋಸೆ ಆಮ್ಲೆಟ್ ಮಾಡತ್ತೀನಿ ನಾನು. ಏನಿಲ್ಲ, ಎಗ್ಗಿಗೆ ಈಗ ಆಮ್ಲೆಟ್ ಮಾಡ್ತೀವಲ್ಲ ಅದೇ ಥರ ಒಂದಿಷ್ಟು ಉಳ್ಳಾಗಡ್ಡೆ ಅದನ್ನೆಲ್ಲ ಹಾಕಿ ದೋಸೆ ಹಾಕಿರ್ತೀವಲ್ಲ ಅದ್ರ ಮೇಲೆ ಹಾಕೋದು. ಹೊಟ್ಟೆನೂ ತುಂಬುತ್ತಾ, ನೆಕ್ಸ್ಟು ಟೇಸ್ಟಿಯಾಗಿರುತ್ತೆ. ಅವರಿಗೆ ಪರ್ಸ್ನಲಾಗಿ ನಾನು ಅವರಿಗಾಯ್ತು ನಮ್ಮ ಪಾಪುಗಳಿಗಾಯ್ತು ಯಾವಾಗಾದರೂ ಒಂದು ಸಾರಿ ಮಾಡಿಕೊಟ್ಟಿರ್ತೀನಿ. ಪಾಪುಗಳಿಗೆ ಎಷ್ಟು ನಾವು ಡಿಫ್ರೆಂಟಾಗಿ ಒಂದೊಂದು ಟೇಸ್ಟ್ನ ತೋರಿಸ್ತೀವಿ, ಅವ್ರಿಗೆ ಇಷ್ಟ ಆಗುತ್ತೆ ತಿನ್ನೋಕೆ. ಒಂದೇ ಥರ ಟೇಸ್ಟ್ ಕೊಡೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡಿಕೊಡೋದ್ರಿಂದ ಭಾಳ ಅಂದ್ರೆ ಭಾಳ ಯೂಸ್ ಐತಿ. ಸೊ ಒಂದು ಸಾರಿ ಟ್ರೈ ಮಾಡಿರಿ. ಇವತ್ತಿನ ನಾಷ್ಟ ಇದಾಗಿತ್ತು, ದೋಸೆ ಮತ್ತು ಚಟ್ನಿ. ಸೊ ಇವತ್ತು ತಿನ್ಕೊಂಡು ಇನ್ನು ಒಂದು ಸ್ವಲ್ಪ ಕೆಲಸ ಐತಿ, ಹೋಗಿ ಬರಬೇಕು. ಮುದೋಳಿಗೆ ಹೋಗ್ಬೇಕು ಅಂದ್ಕೊಂಡೀವಿ.
ಅಂದರೆ ನಾನು ಇವ್ರಿಗೆ ಕ್ರೀಮ್ ಅದೆಲ್ಲ ಖಾಲಿ ಆಗೈತಿ. ಡರ್ಮಾಡಿ ಯೂಸ್ ಮಾಡ್ತೀನಲ್ಲ, ಅದು ಕ್ರೀಮ್ ಖಾಲಿ ಆಗೈತಿ. ಇನ್ನು ನಾನು ಸ್ಕೂಲಿಗೆ ಹೋದ್ರೆ ನಂಗೆ ಇದು ಬೇಕಾಗೈತಿ, ಒಂದಿಷ್ಟು ಪೆನ್ನು, ಪೇಪರ್ಸು, ಒಂದೆರಡು ಬುಕ್ಕ ಬೇಕಾಗ್ಯಾವು. ಹಾಗಾಗಿ ತೊಗೊಂಡು ಬರೋಣ ಅಂತ ಅಂದ್ಕೊಂಡ್ವಿ. ಅವರು ನಮ್ಮ ಅಪ್ಪಾಜಿ ಬರ್ತೀನಿ ಅಂತ ಹೇಳ್ಯಾರ. ಅಮ್ಮ ರೊಟ್ಟಿ ಮಾಡ್ಯಾರಂತ ಇವರಿಗೆ, ನಮ್ಮ ಹಸ್ಬೆಂಡಿಗೆ ಕಟ್ಕೊಂಡು ಹೋಗಕ್ಕೆ. ಸೊ ಇಲ್ಲಿ ನಮಗೆ ಮಾಡೋಕ್ಕಾಗಿಲ್ಲ, ಹಂಗಾಗಿ ಒಂದು ಸ್ವಲ್ಪ ರೊಟ್ಟಿ ಅದನ್ನ ತೊಗೊಂಡು ಬರ್ತೀನಿ ಅಂದಾರ. ಅಪ್ಪಾಜಿ ಬಂದ್ರೆ ಡೌಟ್ ಹೋಗೋದು, ಬರಲಿಲ್ಲ ಅಂದರೆ ನೋಡೋದು. ಇನ್ನು ಲಾಸ್ಟ್ ನಾಷ್ಟ ಆದಮೇಲೆ ಒಂದು ಸ್ವಲ್ಪ ಕಾಫಿ ಕೊಟ್ಬಿಟ್ನಿ. ಇನ್ನು ಒಂದಿಷ್ಟು ಮೆಣ್ಸಿಕಾಯಿ ಇದ್ದವು. ಸೊ ನಮ್ಮ ಮನೆಯವ್ರು ಒಂದು ಸ್ವಲ್ಪ ಚಟ್ನಿ ಮಾಡಬೇಕಲ್ಲ ಅಂದ್ಕೊಂಡು ಕಟ್ಕೊಂಡು ಹೋಗಕ್ಕಂತಂದು ಇಬ್ಬರು ಕೂಡಿ ತುಂಬ ತೆಗ್ಯಾತಿದ್ವಿ. ಹಾಕಿಸ್ಕೊಂಡು ಬಂದ್ರೆ ಆಯಿತು ಅಂತಂದು. ಇನ್ನು ಮಂಗಳವಾರ ಸಂತಿ ತೊಗೊಂಡು ಬಂದಿದ್ವಲ್ಲ, ಸೊ ಮಂಗಳವಾರ ಸಂತಿ ಹಂಗೆ ಉಳಿದಿತ್ತು. ಅದನ್ನೆಲ್ಲ ಇನ್ನು ಬಾಕ್ಸಿಗೆ ಹಾಕ್ಬಿಡ್ತೀನಿ. ಹಂಗೆ ಇಟ್ಟರೆ ಅಲ್ಲೇ ನಮ್ಮದು ಸಕ್ರೆ ಬೆಲ್ಲ ಎಲ್ಲ ಇರುವಿಗೆ ಖಾಲಿ ಆಗ್ಬಿಡ್ತಾವೆ. ಹಾಗಾಗಿ ಇನ್ನು ಒಂದಿಷ್ಟು ಬಾಕ್ಸ್ ಖಾಲಿ ಆಗಿರ್ತಾವಲ್ಲ, ಅದ್ರದ್ದು ಫಿಲ್ ಮಾಡಿ ಇಟ್ಬಿಟ್ನಿ ಅಂದ್ರೆ ಮುಗೀತು. ಸೊ ಅಪ್ಪಾಜಿ ಬಂದರು, ನನ್ಗೆ ಹೋಗೋಕ್ಕಾಗಲಿಲ್ಲ. ಯಾಕಂದ್ರೆ ಅವರು ಇಲ್ಲ ಬಿಡು ಇವತ್ತು ಹೋಗೋದೈತಿ, ಅಲ್ಲಿ ಜರ್ನಿ ಇಲ್ಲಿ ಜರ್ನಿ, ನಿಂಗೇನು ಬೇಕು ಹೇಳು ನಾ ತಂದು ಕೊಡ್ತೀನಿ ಅಂತ ಅಂದರು. ಹಂಗಾಗಿ ಸುಮ್ಮನೆ ಪಾಪ ಇನ್ನು 2-3 ದಿನ ಜರ್ನಿ ಮಾಡಬೇಕಲ್ಲ, ಬೇಡ ಅಂತ ಅನ್ನಿಸ್ತು ನನಗೂ. ಹಾಗಾಗಿ ಬೇಡ ಬಿಡ್ರಿ ಅಂತ ಹೇಳಿದ್ನಿ. ಅವ್ರು ಅಂದರು ಇಲ್ಲ ಬಿಡು ಒಂದಿಷ್ಟು ತೊಗೊಂಬರುವಂತ, ಏನಾದರೂ ಇವರಿಗೂ ಹಣ್ಣೋದು ಬೇಕು ಜ್ಯೂಸಿಗೆಲ್ಲ. ಇವರಿಗೆ ಡೈಲಿ 1-2 ಟೈಮ್ಸ್ ಆದರೂ ಒಂಥರ ಸ್ಮೂದಿ ಥರ ಮಾಡಿಕೊಡ್ತೀನಿ, ಇಲ್ಲಾಂದ್ರೆ ಡೈರೆಕ್ಟ್ ಹಣ್ಣು ಕೊಟ್ಟಿರ್ತೀನಿ ಒಮ್ಮೊಮ್ಮೆ ತಿನ್ನಕ್ಕೆ. ಸೊ ಹಂಗಾಗಿ ಒಂದು 2-3 ಥರದ ಹಣ್ಣಾರ ದಿನಕ್ಕೆ ಬೇಕು ಆಗ್ಯಾವು. ಹಂಗಾಗಿ ಖಾಲಿ ಆಗಿದ್ದಕ್ಕೆ ತೊಗೊಂಡು ಬರೋಣ ಅಂತ ಹೇಳಿದರು. ಬಟ್ ಬೇಡ ಅಪ್ಪಾಜಿ, ಇಲ್ಲಿ ಬಿಡು ನಾನು ತೊಗೊಂಡು ಬರ್ತೀನಿ. ಇನ್ನು ಇವೆರಡು ಪಾಪು ಕರ್ಕೊಂಡು ಹೋಗ್ಬೇಕಲ್ಲ, ಮಳೆ ಹನಿ ದಿನ ಅನ್ನೋದಕ್ಕೆ ಬೇಡ ಅಂತಂದ್ರು, ಬಿಟ್ನಿ. ಸೊ ಇವನ್ನೆಲ್ಲ ನೀಟಾಗಿ ಹಾಕಿ ಅದರ ಪಾಡಿಗೆ ಅದನ್ನು ಹಾಕಿ ತೆಗೆದಿಟ್ಟು, ಇನ್ನು ಇವ್ರು ಹೋದರು ಅಂತಂದ್ರೆ ಮನೆಗೆ ಬನ. ಸೊ ಇವರು ಬರುವಾಗ ಎಷ್ಟು ಖುಷಿ ಇರುತ್ತಲ್ಲ, ಹೋಗ್ಬೇಕಾದ್ರೆ ಅಷ್ಟು ದುಃಖ ಅನ್ಸುತ್ತೆ. ಹೆಂಗಂತಂದ್ರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಇವ್ರು ಬಂದರು ಅಂದ್ರೆ ನಂಗೆ ಎಷ್ಟು ಕೆಲಸ ಅಂದ್ರೆ ನಂಗೆ 99% ಕೆಲಸ ಕಡಿಮೆ ಆಗುತ್ತೆ. ನಂಗೆ ಚಂಪು ಡಿಂಪು ಅವ್ರದಿಂದ ಹಿಡ್ಕೊಂಡು ನನಗೆ ಅಡುಗೆ ಮಾಡೋದ್ರಾಗ ಎಲ್ಲದ್ರಾಗೂ ಹೆಲ್ಪ್ ಮಾಡ್ತಾರೆ. ನಮ್ಮ ಹಸ್ಬೆಂಡ್ ಅದು ಒಂದು ನಾನು ಯಾಕೆ ಮಾಡಲಿ ಅನ್ನೋದಿಲ್ಲ. ನಾನು ಇನ್ನೂ ಕುಂದ್ರಿಸಿ ಮಾಡಿ ಹಾಕಿ ಹೋಗ್ತಾರೆ ಹೊರತು ಯಾವತ್ತೂ ನನಗೆ ಅದು ಬೇಕು ಇದು ಬೇಕು ಅಂತ ಕೇಳಿ ಮಾಡಿಸ್ಕೊಂಡಾರಲ್ಲ. ನಾನು ನಿಮ್ಮ ಹೆಂಡ್ತಿ ರೀ, ನನಗೂ ಬೇರೆಯವ್ರ ಹೆಂಡ್ತಿ ಥರ ಅದನ್ನು ಮಾಡಿ ತಿನ್ನಿಸ್ಬೇಕು ಇದನ್ನು ಮಾಡಿ ತಿನ್ನಿಸ್ಬೇಕು ಅನ್ನೋ ಆಸೆ ಇರುತ್ತಲ್ಲ. ಸೊ ಹೇಳ್ರಿ ಏನು ಬೇಕು ಅಂತ ಕೇಳ್ತಿರ್ತೀನಿ. ಅವ್ರು ನಕ್ಕೋತ ಬಾ ಬಿಡಮ್ಮ ಎದಕ್ಕೆ, ನಾನು ಬಂದಾಗಲ್ಲಿ ರೆಸ್ಟ್ ಸಿಗುತ್ತೆ ನಿನಗೆ, ಆರಾಮ್ ರೆಸ್ಟ್ ಮಾಡು, ನಾನು ಮಾಡಿ ಹಾಕ್ತೀನಿ, ನಿಂಗೇನು ಬೇಕು ಅಂತ ಹೇಳ್ತಿರ್ತಾರೆ. ಸೊ ನಿಜ ಹೇಳ್ಬೇಕಂದ್ರೆ ಇಂಥ ಗಂಡನ ಪಡಿಯೋಕೆ ನಾನು ಜಾಸ್ತಿ ಅಂದರೆ ಜಾಸ್ತಿ ಪುಣ್ಯ ಮಾಡೀನಿ. ಅದು ಓಕೆ, ನನಗೆ ಉಳ್ಕೆದವ್ರದ್ದು ಬಗ್ಗೆ ಗೊತ್ತಿಲ್ಲ, ಅದು ಹೆಂಗಿರ್ತಾರೋ ಏನೋ. ಬಟ್ ಇವ್ರು ನನ್ನ ಜೊತೆ ಚಲೋ ಇದ್ದಾರೆ, ಅಷ್ಟು ಸಾಕು ನಂಗೆ. ನಮ್ಮ ಅಪ್ಪ ಅಮ್ಮ ಹೇಳ್ತಿರ್ತೀನಲ್ಲ ಏನಾದರೂ, ಸಾಕು ಬಿಡು ಬೇರೆದವ್ರು ತೊಗೊಂಡು ಏನು ಮಾಡ್ತೀನಿ, ನಿನ್ನ ಗಂಡ ನಿಂಗೆ ಚಲೋ ಅದಾರಲ್ಲ ಸಾಕು, ದುನಿಯಾ ಯಾರು ಏನು ಅನ್ಕೊಂಡ್ರು ಏನು ತಲೆ ಕೆಡಿಸ್ಕೋಬೇಡ, ನೀವಿಬ್ಬರು ಚಲೋ ಇರೋದ ನೀವಿಬ್ಬರು ಚಲೋ ಇದ್ರೆ ನಂಗೆ ಖುಷಿ, ನಾವು ಅದನ್ನ ಬೇಡ್ಕೋತಿದ್ವಿ ಅವ್ರ ಹತ್ರ. ಬರೋದು ಅಪರೂಪಕ್ಕೆ ಬಂದಿರ್ತಾರೆ, ಅವ್ರ ಮಾತು ಕೇಳಿ ಇವ್ರ ಮಾತು ಕೇಳಿ ಜಗಳ ಮಾಡಬೇಡ್ರಿ ಅಂತ ಹೇಳ್ತಿರ್ತಾರೆ. ಬಟ್ ಜಗಳ ಅನ್ನೋದೆಲ್ಲ ಇವಾಗೂ ಏನಿಲ್ಲ. ಯಾಕಂದ್ರೆ ಫಸ್ಟ್ ಮಾಡ್ತಿದ್ವಿ ನಾವು, ನಾವಿಬ್ಬರೇ ಎಲ್ಲ ಜಗಳ ಮಾಡ್ತಿದ್ವಿ. ಬಟ್ ಇವಾಗ ಹೆಂಗಂದ್ರೆ ಚಂಪು ಡಿಂಪು ಬಂದುಬಿಟ್ಟಾರಲ್ಲ, ಜಗಳ ಮಾಡುವಷ್ಟು ಟೈಮು ಇಲ್ಲ, ನಾವಿಬ್ಬರು ಕುಂತು ಮಾತಾಡುವಷ್ಟು ಟೈಮ್ ಇಲ್ಲ, ಹಂಗಾಗ್ಬಿಟ್ಟೈತಿ ಇವಾಗ ದಿನ. ಸೊ ಹಂಗಾಗಿ ನಾನು ಅವ್ರ ಜೊತೆ ಹೆಂಗಂದ್ರೆ ಆಲ್ಮೋಸ್ಟ್ ಎಷ್ಟು ಖುಷಿಯಿಂದ ಇರ್ತೀನಿ ಅಂದ್ರೆ ಅಷ್ಟು ಖುಷಿಯಿಂದ ಇರ್ತೀನಿ. ನಾನು ಇಬ್ಬರು ಕೂಡ ಒಮ್ಮೆ ಅಂತಿರ್ತೀವಿ, ನಾವು ಇಷ್ಟು ಖುಷಿಯಾಗಿದ್ದೀವ, ಒಂದಿನಾರು ಜಗಳ ಮಾಡತ್ತೀವ ಅಂತ ಅಂತಿರ್ತೀವಿ. ಯಾಕಂದ್ರೆ ನಾವು ಜಗಳ ಮಾಡ್ಕೊತಾರೆ ದಿನ ಕಳೆಯೋರಿಬ್ರು. ಅವ್ರು ಅಪರೂಪಕ್ಕೆ ಬಂದರು ಅಂದ್ರೂ ನಾವು ಜಗಳ ಎಲ್ಲ ಕಡಿಮೆ ಮಾಡಲ್ಲ. ಆ ಥರ ಇದ್ದವರು ಸಡನ್ನಾಗಿ ಜಗಳನೇ ಇಲ್ಲ ಅಂದಾಗ ಒಂದು ಸ್ವಲ್ಪ ಅವ್ರಿಗೂ ಸಡನ್ನಾಗಿ ಶಾಕು, ನನಗೂ ಸಡನ್ನಾಗಿ ಶಾಕು. ಬಟ್ ನಮ್ಮ ಜೀವನ ಇದೇ ಥರ ಇರಲಿ ಅಂತ ನಾನು ಅಷ್ಟೇ ಕೇಳ್ಕೊಳ್ಳೋದು. ನಾವು ಜಗಳ ಮಾಡೋದು ಅಂದ್ರೆ ಆ ಥರ ಅಲ್ಲ, ನಮ್ಮ ನಡುವೆ ಕೋಳಿ ಜಗಳ, ಒಂದು 5 ನಿಮಿಷ ಮಾತು ಬಿಡೋದು, ಒಳ್ಳೆ ಒಂದು 5 ನಿಮಿಷ ಕೂಡೋದು, ಇದೇ ಥರ ನಾವು ಇನ್ನೂ ನಮ್ಗೆ ಹೆಂಗಂದ್ರೆ ನಾವು ಮದುವೆ ಆಗಿ ಒಂದು 3 ವರ್ಷ ಕಂಪ್ಲೀಟ್ ಆಯಿತು. ಸೊ ಇನ್ನೂ ನಾವು ಒಂಥರ ಇವಾಗ ರೀಸೆಂಟಾಗಿ ಮದುವೆ ಆಗಿರ್ತಾರಲ್ಲ ಅದೇ ಥರ ಇದೀವಿ ನಾವು. ಅವ್ರು ಅಪರೂಪಕ್ಕೆ ಬಂದರು ಅದೇ ಥರನೇ ಇರ್ತೀನಿ ನಾನು. ಹಾಗಾಗಿ ಸ್ವಲ್ಪ ಅದು ಒಂದು ನಮ್ಮ ಒಂದು, ನಾನು ಏನೇ ಒಂದು ಮಾಡ್ತೀನಿ ಅಂತಂದ್ರೆ ಅವರು ಒಂದು ಸಪೋರ್ಟ್ ಆಯಿತು. ಅವ್ರು ಏನೋ ಒಂದು ಮಾಡಬೇಕು ಅಂತಂದ್ರೆ ಅವ್ರು ನನ್ನ ಹೆಂಡ್ತಿನ ಯಾಕೆ ಕೇಳಿ, ನನ್ನ ದುಡ್ಡು ನಾ ದುಡ್ದು ಖರ್ಚು ಮಾಡೋಕ್ಕೂ ನನ್ನ ಹೆಂಡ್ತಿನ ಯಾಕೆ ಕೇಳಬೇಕು ಅಂತ ಯಾವತ್ತೂ ಅಂದ್ಕೊಳ್ಳಲ್ಲ. ಅವ್ರು ಹೆಂಗಂದ್ರೆ ಒಂದು ಏನೇ ತೊಗೊಂಡು ಬಂದರೂ ಇದನ್ನು ತೊಗೊಂಡು ಬರೋಣ ನಮ್ಮ, ಇದನ್ನು ತೊಗೊಂಡು ಬರಲಿ ನಮ್ಮ ಅಂತ ಕೇಳ್ತಾರೆ. ಇವನ್ ನಾನು ಕೂಡ ನಂಗೆ
ಸಿಂಗಲ್ ಒಂದು ಏನೇ ಬೇಕಿದ್ರು ನಂಗೆ ಈ ಥರ ಬೇಕಾಗೈತಿ ತೊಗೊಂಡು ಬರೋಣ ಏನ್ರಿ ಅಂತೀನಿ. ಚಂಪು ಡಿಂಪುಗೂ ಏನಾದರೂ ಬೇಕಿದ್ರು ಈ ಥರ ತೊಗೊಂಡು ಬರೋಣ ಏನ್ರಿ ಅಂತ ಅವ್ರಿಗೂ ಕೇಳ್ತೀನಿ ನಾನು. ಅವ್ರಿಗೆ ಓಕೆ ಇತ್ತು ಹ್ಞೂ ಅಂದರೂ ಮಾತ್ರ ನಾವು ಮುಂದೆ ಹೋಗ್ತೀವಿ. ಇಲ್ಲಾಂದ್ರೆ ಅವ್ರಿಗೆ ನನಗಿಷ್ಟ ಆಗಿ ಅವ್ರಿಗೆ ಇಷ್ಟ ಆಗಲಿಲ್ಲ ಅಂದ್ರೆ ಬಿಡ್ತೀನಿ. ಅಥವಾ ಅವ್ರಿಗೆ ಇಷ್ಟ ಆಗಿ ನನಗಿಷ್ಟ ಆಗಲಿಲ್ಲ ಅಂದ್ರೆ ಅದು ಕ್ಯಾನ್ಸಲ್ ಈ ಥರ. ಸೊ ಇಬ್ಬರಿಗೂ ಇಷ್ಟ ಆಗಬೇಕು, ಮನಸ್ಫೂರ್ತಿಯಾಗಿ ಒಪ್ಪಿಗೆ ಇರಬೇಕು. ಆವಾಗ ಮಾತ್ರ ನಾವು ಏನಾದರೂ ಒಂದು ತೊಗೊಳಕ್ಕಾಯ್ತು. ಏನೇ ಒಂದು ಕೆಲಸ ಮಾಡಬೇಕಂದ್ರೂ ಈ ಥರ. ಸೊ ಹಂಗೆ ಸಣ್ಣಗೆ ಒಂದು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಮೊನ್ನೆ ಲಾಗೊಳಗೆ ಹೇಳೀನಿ ನಾನು. ಏನು ಅಂತಂದ್ರೆ ನಮ್ಮ ಮನೆಯವ್ರು ಇವಾಗ ಒಂದು ಸ್ವಲ್ಪ ದುಡ್ಡಿತ್ತು. ಸೊ ಇವಾಗ ಸೇವಿಂಗ್ ಅಂತೂ ಮಾಡೋಕ್ಕಾಗ್ತಿಲ್ಲ ನಮ್ಮ ಕೈಲೇ. ಸೇವಿಂಗ್ ಅಂತಂದು ಈಗ ಸೈಡಲ್ಲಿಟ್ಟರೆ ನಮ್ಗೆ ಎಮರ್ಜೆನ್ಸಿ ಬೇಕಾದ್ರೆ ತೊಗೊಂಡ್ಬಿಡ್ತೀವಿ. ಹಾಗಾಗಿ ಬೇಡ ಅಂದ್ಕೊಂಡು ಒಂದಿಷ್ಟು ಟಗರು ತೊಗೊಂಡು ಬಂದು ಸಾಕೋಣ ಅಂತಂದು ತಲೆಯೊಳಗಿತ್ತು. ಹಾಗಾಗಿ ಫೈನಲಾಗಿ ಅವು ಟಗರನ್ನು ತೊಗೊಂಡು ಬಂದಾರ. ಒಂದು 7 ಟಗರು ತೊಗೊಂಡು ಬಂದಾರ. ಅಲ್ಲೇ ಅಮ್ಮನೂರ ಬಿಟ್ಟಿವಿ. ಅವರ ಮೇಯಿಸ್ತೀನಿ ಅಂತ ಅಂದರು. ಅದಕ್ಕೆ ಬೇಕಾಗಿದ್ದು ಏನೇನೈತಿ ಎಲ್ಲ ಕೊಡಿಸಿ ಹೋಗ್ತೀವಿ ಅಂತಂದು ಇವತ್ತು ಆದಷ್ಟು ಅಪ್ಪಾಜಿಗೆ ಹೇಳ್ಯಾರ, ಏನು ಬೇಕಿದ್ದರೂ ಕೇಳ್ರಿ ನಾನು ತೊಗೊಂಡು ಬಂದು ಕೊಡಿಸ್ತೀನಿ, ನಂಗೆ ಅಷ್ಟು ಗೊತ್ತಾಗಲ್ಲ, ಬಟ್ ಚೆನ್ನಾಗಿ ಮೇಯಿಸ್ರಿ ಅಂತ ಹೇಳಿ ಹೋಗ್ಯಾರ. ಹಾಗಾಗಿ ನೋಡ್ಬೇಕು ಇನ್ನು. ಅಲ್ಲಿ ನಮ್ಮಪ್ಪ ಅಮ್ಮ ಕಾಲ್ ಮಾಡಿದಾಗ ಒಮ್ಮೆ ತೋರಿಸ್ತಾರೆ, ಇದ್ರ ಹೆಸರಿದ್ದು ಗೌರಿ, ಲಕ್ಷ್ಮಿ ಅಂತ ಏನೇನೋ ಇಟ್ರಂತ. ಮತ್ತು ಅವರಿಗೆ ಚಂಪು ಡಿಂಪು ಮತ್ತು ಗುಂಡ ನೆನಪಾದ್ರೆ ಅವು 3ಕ್ಕೂ ಹೆಸ್ರಕ್ಕೂ ಅವಕ್ಕೆ ಇಟ್ಟಾರಂತ. ನಮ್ಮಮ್ಮ ಅಂತಿರ್ತಾರೆ, ನಿಮ್ಮ ಚಂಪು ಡಿಂಪು ಗುಂಡ ಬರೀ ಒಳಗೆ ಅಡ್ಡಾಡ್ತಾರ ಅಂತ ಹೇಳ್ತಿರ್ತಾರೆ. ಸೊ ಅವ್ರಿಗೆ ಹೆಂಗಂದ್ರೆ ಮಕ್ಕಳು ಇವಾಗ ನಾವಿಬ್ರು ಈ ಸೈಡ್ ಬಂದೀವಿ, ತಮ್ಮ ಅಂತೂ ಮನೆಯೊಳಗಿರಲ್ಲ, ಅಡ್ಡಾಡೋದು ಒಂದು ಸ್ವಲ್ಪ ಅಲ್ಲಿ ಹೋಗೋದು ಮಾಡ್ತಿರ್ತಾನೆ. ಹಂಗಾಗಿ ಅವರಿಗೆ ನಮ್ಮನ್ನು ಜಾಸ್ತಿ ಮಿಸ್ ಮಾಡ್ಕೊಳತ್ತಾರಲ್ಲ. ಸೊ ಅವ್ರ ಹೆಸರು ಇಟ್ಟೀನಿ ಅಂತ ಅಂದರು. ದಿನ ಹೆಂಗೆ ಹೋಗುತ್ತೆ ಅನ್ನೋದು ಗೊತ್ತಾಗಲಿಲ್ಲ. 1 ತಿಂಗಳ ಮೇಲೆ 2-3 ದಿನ ಆಯ್ತು ಅನ್ಸುತ್ತೆ ನಮ್ಮ ಮನೆಯವ್ರು ಬಂದು. ಹೆಂಗೋಯ್ತೋ ಗೊತ್ತಾಗಲಿಲ್ಲ. ಇವಾಗ ಬೇರೆ ಸಿಚುವೇಶನ್ ಅಲ್ಲಿ ಸರಿ ಇಲ್ಲ. ಸೊ ಅದು ಒಂದು ಭಯ ನನಗೆ, ಕಳ್ಸೋಕೆ ಹೆಂಗೆ ಮಾಡೋದು ಅಂತಂದು. ಬಟ್ ಏನು ಮಾಡೋಕ್ಕಾಗಲ್ಲ, ದೇವ್ರ ಮೇಲೆ ಭಾರ ಹಾಕಿ ಕಳಿಸ್ಬೇಕಾಗತ್ತೆ. ನಮ್ಮದು ಒಂದು ಜೀವನ ನಡಿಬೇಕು ಅಂದ್ರೆ ಹೋಗಲೇಬೇಕು. ಅವ್ರು ಅಂತಿರ್ತಾರೆ, ಏನಿಲ್ಲಮ್ಮ ನಾನು ಆರಾಮಾಗಿದ್ದೀನಲ್ಲಿ, ನನ್ನಷ್ಟು ಚಲೋ ಡ್ಯೂಟಿ ಮಾಡೋರ ಯಾರೂ ಇಲ್ಲ, ನನ್ನಷ್ಟು ಆರಾಮ್ ಡ್ಯೂಟಿ ಮಾಡೋರ ಯಾರೂ ಇಲ್ಲ, ತಲೆ ಕೆಡಿಸ್ಕೋಬೇಡ ನೀನು, ನಾವು ಆರಾಮಿರ್ತೀವಿ, ನೀವು ಇಲ್ಲಿ ಥಿಂಕ್ ಮಾಡ್ತಿರಲ್ಲ ಆ ಥರ ಇಲ್ಲ ಅಂತ ಎಲ್ಲ ಹೇಳ್ತಾರೆ. ಬಟ್ ಇರುತ್ತೆ, ಬಟ್ ನಮ್ಮ ಮುಂದೆ ಅವರಷ್ಟು ಮುಚ್ಚಿ ಇಟ್ಕೊಂಡು ಹೋಗ್ತಾರೆ, ಅದೇನೋ ಗೊತ್ತಿಲ್ಲ. ನಾನೆಲ್ಲ ಎಷ್ಟು ಟ್ರೈ ಮಾಡ್ತೀನಿ ಹೆಂಗಾದರೂ. ಅವ್ರದ್ದು 20 ವರ್ಷ ಸರ್ವಿಸ್ ಅಲ್ಲ, BSF ಅಲ್ಲ. ಹಾಗಾಗಿ ಇನ್ನೂ ಇವಾಗ 7 ಇಯರ್ಸ್ ಕಂಪ್ಲೀಟ್ ಆಯಿತು. ಒಂದು 10 ಇಯರ್ಸ್ ಮುಗಿಸ್ಕೊಂಡು ಬಂದುಬಿಡ್ರಿ, ಇನ್ನು ನೆಕ್ಸ್ಟು ನಾನು ಏನಾದರೂ ವರ್ಕ್ ಮಾಡ್ತೀನಿಲ್ಲ, ಹೆಂಗಿದ್ರು ಹೆಂಗೋ ಒಂದು ಜೀವನ ನಡೆಸೋನು. ಅದು ದೂರ ಎಷ್ಟು ದಿನ ಬಿಟ್ಟಿರೋದು ಅಂತ ಅನ್ಸುತ್ತೆ. ಬಟ್ ಒಂದು ಸಾರಿ ಯೋಚನೆ ಮಾಡಿದ್ರೆ ಹೌದು ಬಿಟ್ಟು ಬಂದ್ವಿ, ಆಮೇಲೇನು. ಇವಾಗ ಹೆಂಗಂದ್ರೆ ಎಕ್ಸ್ಪೆಕ್ಟೇಷನ್ಸು ನಮ್ಮದು ಸ್ವಲ್ಪ ಜಾಸ್ತಿ ಇರುತ್ತೆ, ನಮ್ಮ ಅಮೌಂಟಿಗೆ ಜಾಸ್ತಿ ಇರುತ್ತೆ ನಮ್ಮದು. ಅಂದರೆ ನಾವೆಷ್ಟು ಗಳಿಸ್ತೀವಲ್ಲ ಅದ್ರದ್ದು ಅದರ ಅಮೌಂಟಿಗೆ ತಕ್ಕಂಥ ನಾವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ತೀವಿ. ಇವಾಗ ಸಡನ್ನಾಗಿ ಏನೂ ಇಲ್ಲ ಅಂದಾಗ, ನಮಗೆ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಆದಾಗ ಅದೇನಾಗುತ್ತೆ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೋಬಾರ್ದು ಅಂತಲೂ ಹೇಳ್ತಿಲ್ಲ, ಇಟ್ಕೊಂಡ್ರೆ ತಪ್ಪು ಅಂತ ಹೇಳ್ತಿಲ್ಲ. ಅದು ಒಬ್ಬೊಬ್ಬರ ಜವಾಬ್ದಾರಿ. ನಾನು ಎಕ್ಸ್ಪೆಕ್ಟೇಷನ್ಸ್ ಆಲ್ಮೋಸ್ಟ್ ಇವಾಗ ಕಡಿಮೆನೇ ಮಾಡಿ, ನಾನು ಸ್ಟಾರ್ಟಿಂಗಲ್ಲಿತ್ತು ಅದು ಬೇಕು ಇದು ಬೇಕು ಹಂಗಿರಬೇಕು ಹಿಂಗಿರ್ಬೇಕಂತ. ಬಟ್ ಒಂದು ಸಾರಿ ಲೈಫ್ ಏನು ಅಂತ ರಿಯಲೈಸ್ ಆಯಿತು ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಏನೂ ಮಾಡಲ್ಲ. ಬಟ್ ಮಕ್ಕಳು ಇದ್ದಾರಲ್ಲ, ಮಕ್ಕಳು ಹೆಂಗಂತಂದ್ರೆ ಯಾರ ಕೈಯಾಗಾದರೂ ಏನಾದರೂ ನೋಡಿದ್ರೆ ಅಥವಾ ಯಾವ ಥರದ್ದಾದ್ರೂ ಡ್ರೆಸ್ ನೋಡಿದ್ರೆ ಬೇಕು ಅಂದಾಗ ಅದು ಕೊಡಿಸುವಂಥ ಎಬಿಲಿಟಿ ಅಂದರೂ ಬೇಕಲ್ಲ ನಮ್ಗೆ. ಸೊ ಹಾಗಾಗಿ ನಾವು ಇಲ್ಲ ಇನ್ನೊಂದು ಸ್ವಲ್ಪ ದಿನ ಮಾಡಿರಿ ಅಂತ ನಾನು ಅಂತೀನಿ. ಅವರು ಇಲ್ಲ ಬೇಡಮ್ಮ, ನನಗೂ ಯಾಕೋ ಬೇಡ ಅನ್ಸತೈತಿ, ಇನ್ನೊಂದು 3 ವರ್ಷ ಮಾಡಿ ಬರ್ತೀನಿ ಅಂದ್ರೆ ನಾನು ಫೋರ್ಸ್ ಮಾಡೋಕ್ಕೆ ಹೋಗಲ್ಲ ಅವರಿಗೆ. ಆರಾಮಾಗಿ ಬರ್ರಿ, ನೀವು ಇಷ್ಟು ದಿನ ನೀವು ದುಡಿದ್ರಿ, ಇನ್ಮೇಲೆ ನಾನು ದುಡಿತೀನಿ, ಏನಾದರೂ ಸೈಡ್ ಬಿಸ್ನೆಸ್ ಮಾಡ್ಕೊಂಡು ಹೋಗುರಂತ್ರಿ ಅಂತಂದು ಪ್ಲ್ಯಾನ್ ಮಾಡಿವಿ. ಬಟ್ ಅದು ಏನೇನಾಗುತ್ತೋ ನೋಡೋದು. ಇನ್ನು ಫೈನಲಾಗಿ ಅವ್ರಿಗೆ ಏನೇನು ಬೇಕಲ್ಲ ಒಂದು ಸ್ವಲ್ಪ. ನಾನು ಪ್ರತಿ ಸಲ ಹೆಂಗಂದ್ರೆ ಶೇಂಗಾ ಹೋಳ್ಗೆ, ಎಳ್ಳು ಹೋಳ್ಗೆ ಅದನ್ನು ಮಾಡ್ತಿದ್ನಿ. ಶೇಂಗಾ ಹೋಳ್ಗೆ ಮಾಡ್ತಿದ್ನಿ, ಚಟ್ನಿ ಮಾಡ್ತಿದ್ನಿ. ಬಟ್ ಈ ಸಾರಿ ಏನು ಅಂತಂದ್ರೆ ಏನು ಮಾಡ್ತೀನಿ ಅಂದರೂ ಬೇಡ ಅನ್ನತ್ತಾರ. ಹಂಗಾಗಿ ಒಮ್ಮೆ ಅನಿಸ್ತು, ಕೇಳಿ ಮಾಡೋದು ಬದಲು ಸುಮ್ಮನೆ ಮಾಡಿಬಿಟ್ರೆ ಕಟ್ಕೊಂಡು ಹೋಕ್ಕಾರ ಅಂತ ಅನ್ನಿಸ್ತು. ಬಟ್ ಅಲ್ಲಿ ಬಿಸಿಲು ಹೆವಿ ಅಂತ, ಇವಾಗ ಅಸ್ಸಾಮಲ್ಲ. ಸೊ ಬಿಸಿಲು ಭಾಳ ಇರುತ್ತಮ್ಮ ಅಲ್ಲಿ. ನನಗೆ ಊಟ ಮಾಡೋಕ್ಕೂ ಆಗಲ್ಲ, ಅಷ್ಟು ಬಿಸಿಲಿರುತ್ತೆ. ನಂಗೆ ಬರೀ ನೀರು ಕುಡ್ದು ಹೊಟ್ಟೆ ತುಂಬಿಸ್ಕೊತೀವಿ ನಾವು. ಬೇಡ ಸುಮ್ಮನೆ ತೊಗೊಂಡೋಗಿದ್ದು ಒಗೆಯೋದು. ನಾನು ತೊಗೊಂಡೋಗಿದ್ದು ತಿನ್ನಲಿಲ್ಲ ಅಂದ್ರೆ ಆ ಕ್ಷಣ ನಂಗೆ ಹೆಂಗೆ ಅನ್ಸುತ್ತೆ ಅಂದ್ರೆ, ನೀವು ಕಷ್ಟಪಟ್ಟು ಮಾಡಿದ್ದು ಅದರಿಂದ ನಿಮ್ಮ ಒಂದು ಪರಿಶ್ರಮ ಇದ್ದಿದ್ದು ನನಗೆಲ್ಲ ನೆನಪಾಗುತ್ತೆ. ಬೇಡ, ನಂಗೆ ವೇಸ್ಟ್ ಮಾಡೋಕ್ಕೆ ಮನಸ್ಸಿಲ್ಲ, ಇಲ್ಲೇ ಮಾಡ್ಕೊಂಡು ತಿನ್ನಿರಿ, ಇಲ್ಲಾಂದರೆ ನಾನು ಬೇಕಾದಾಗ ಬಂದಕ್ಕೆ ತೊಗೊಂಡು ಹೋಗ್ತೀನಿ, ನನಗೆ ಈಗ ಬೇಡ ಈ ಸರಿ ಅಂತಂದರು. ಹಂಗಾಗಿ ಅದೊಂದು ಬೇಜಾರು ಅನ್ನಿಸ್ತು, ಕಟ್ಕೊಂಡು ಹೋಗಲಿಲ್ಲಲ್ಲ ಏನು ಅಂತಂದು. ಅಂದ್ರೆ ಅಮ್ಮ ರೊಟ್ಟಿ ಮತ್ತು ಚಟ್ನಿ ಅವ್ನು ಮಾಡಿದರು.
ಮತ್ತು ಮೇಲೆ ಅಲ್ಲಿ ಮತ್ತೆ ಒಂದು ಸ್ವಲ್ಪ ಅತ್ತೆಯವ್ರ ಮನೆಗೂ ಹೋಗ್ಬರ್ಬೇಕು. ಅವರು ಇವ್ರ ಮಮ್ಮಿಯವರು. ಸೊ ಅವರು ಹೋಗಲಿಲ್ಲ ಅಂದ್ರೆ ಹೆಂಗಂದ್ರೆ ಲಾಸ್ಟ್ ಟೈಮು ಹೋಗಲೇ ಇಲ್ಲ, ಊರಿಗೆ ಹೋಗೋದೈತಿ ಅಂತಂದು ಹೋಗಲೇ ಇಲ್ಲ. ಅವ್ರು ಬಂದಾಗ ಹಂಗೆ ಹೋಗ್ಬಿಟ್ಟಿದ್ವಿ. ಅಮೀನ್ಗಡಕ್ಕೆ ಹೋದ್ಮೇಲೆ ನೆನಪಾಗಿತ್ತು ಅವರು ಕಾಲ್ ಮಾಡಿ, ಎಲ್ಲದಿಯಪ್ಪ ಬರ್ತೀವಿ ಮನೆಗೆ ಅಂದಾಗ ಭಾಳ ಬೇಜಾರಾಯ್ತು. ಹೇಳಾರ್ದ ಬಂದ್ನಲ್ಲ ಅಂತಂದು. ಅವ್ರು ಹಂಗೆ ಹೋಗುವಾಗಾಯ್ತು ಬಂದಾಗಾಯ್ತು ಎಲ್ಲರಿಗೂ ಹೇಳಿ ಈ ಥರ ಎಲ್ಲರೂ ಆರಾಮಿರ್ರಿ ಅಂತ ಹೇಳಿ ಹೋಗ್ತಾರೆ. ಹಿಂಗೆ ಏನಾದರೂ ಇದ್ರೆ ಅವ್ರ ತಲೆಯೊಳಗೆ ಏನಾದರೂ ಇದ್ರೆ ಎಲ್ಲ ಹೇಳ್ತಾರೆ. ಒಬ್ಬರು ಭಾಳ ಅಂದ್ರೆ ನಂಬಿರೋರು ಒಬ್ಬರು ವ್ಯಕ್ತಿ ಇರ್ತಾರಲ್ಲ, ಯಾರೇ ಆಗಲಿ ಜೀವನದೊಳಗೆ, ಅವ್ರ ಮುಂದೆ ಪ್ರತಿಯೊಂದನ್ನು ಶೇರ್ ಮಾಡ್ಕೋತೀವಿ ಅಂತೀವಲ್ಲ, ಹಂಗೆ ನಮ್ಮ ಹಸ್ಬೆಂಡು ನಮ್ಮ ಅತ್ತೆಯವ್ರು ಇದ್ದಾರೆ ಅಲ್ಲೇ ಮೇಲೆ, ರಾಧಿಕಾ ಇದ್ದಾರಲ್ಲ ಅವ್ರ ಮಮ್ಮಿಯವರು. ಸೊ ಹಾಗಾಗಿ ಅವ್ರ ಹತ್ರ ಹೋಗ್ತೀವಿ ನಾವು. ಅಲ್ಲಿ ಎಲ್ಲ ನಮ್ಗೇನೇ ಆಗಲಿ, ನಮ್ಗೆ ಕಷ್ಟ ಆಗಲಿ ಸುಖ ಆಗಲಿ ಅವ್ರ ಜೊತೆ ಶೇರ್ ಮಾಡ್ತೀವಿ ನಾವು. ನಮ್ಗೆ ಯಾರೂ ಇಲ್ಲ ಅನ್ನೋ ಫೀಲ ಬರೋಲ್ಲ. ಸೊ ಇನ್ನು ಅಲ್ಲಿ ಒಂದು ಸ್ವಲ್ಪ ಹೋಗಿ ಬರಬೇಕು. ಒಂದು ಅಪ್ಪಾಜಿ ಒಂದು 2 ಗಂಟೆ ಆಯಿತು ಹೋದರು. ಇನ್ನು ಇವ್ರದ್ದು ಇನ್ನೂ ಬುಕ್ಕ ಮಾಡಿಲ್ಲ ಟಿಕೆಟ್. ಅವ್ರಿಗೆ ಹೋಗೋಕ್ಕೆ ಮನಸ್ಸೇ ಇಲ್ಲ. ಇನ್ನೊಂದು 2 ದಿನ ಕೇಳೇನು ಅಂತ ಒಂದು ಅಂತಾರೆ. ಒಮ್ಮಿದ್ರೆ ಇಲ್ಲ ಬಿಡಮ್ಮ ಬಾ ಅಂತ ಕಾಲ್ ಮಾಡ್ಯಾರ, ಇವಾಗ ಸಿಚುವೇಶನ್ ಸರಿ ಇಲ್ಲ ಅಂತ ಒಮ್ಮೆ ಅಂತಾರೆ. ನಾನೇನು ಹೇಳೋಕ್ಕಾಗತ್ತೆ ಹೇಳ್ರಿ, ನಾನು ಏನೂ ಹೇಳೋಕ್ಕಾಗಲ್ಲ. ನಾನು ಹೋಗು ಅನ್ನೋಕ್ಕಾಗಲ್ಲ, ಬ್ಯಾಡೂ ಅನ್ನೋಕ್ಕಾಗಲ್ಲ. ಅವ್ರು ಹೋಗಲಿಲ್ಲ ಅಂದ್ರೆ ನಂಗೆ ಖುಷಿ, ಬಟ್ ಅಲ್ಲಿ ಹೋಗಲಿಲ್ಲ ಅಂದ್ರೆ ಅಲ್ಲಿ ಸಿಚುವೇಶನ್ನಿಗೂ ಬೇಕೇ ಬೇಕು. ಇಂಥ ಟೈಮ್ನೊಳಗೆ ಕೆಲಸ ಮಾಡಲಿಲ್ಲ ಅಂದರೆ ಉಳ್ದಿದ್ದ ಟೈಮ್ನಾಗ ಮಾಡಿದ್ರು ಅದಕ್ಕೇನು ಯೂಸು ಅಂತ ಒಮ್ಮೆ ಅನ್ಸುತ್ತೆ. ಸೊ ನಮ್ಮಪ್ಪ ಅಮ್ಮ ನೀನು ಧೈರ್ಯ ತುಂಬಿ ಕಳ್ಸೋರಿಗೆ, ಅವರು ಮನಸ್ಸು ಜಗ್ಗುತ್ತಾ ಮಕ್ಕಳ ಕಡೆ ಹೆಂಡತಿ ಕಡೆ. ಬಟ್ ನೀನು ಹೆಂಗಿರ್ತೀಯ, ನೀನು ಎಷ್ಟು ಸಪೋರ್ಟ್ ಮಾಡಿ ಕಳಿಸ್ತೀಯ ಅಷ್ಟು ಖುಷಿಯಿಂದ ಹೋಗ್ತಾರವರು. ನಿನ್ನ ಗಂಡ ಒಬ್ಬ ಯೋಧ ಅದಾನ, ಸೈನಿಕ ಅದಾನ, ನೀ ಹೆಮ್ಮೆ ಪಡು, ನೀ ಅಳಕ್ಕೆ ಹೋಗಬೇಡ ಅಂತಂದು ಇವ್ರು ಹೋಗ್ತಾರ ಅಂದ್ರೆ ಒಂದು 4-5 ದಿನದಿಂದ ಮೊದಲನೇ ಸ್ಟಾರ್ಟ್ ಮಾಡಿರ್ತೀನಿ ನಾನು. ಹಂಗೆ ಆದ್ರೆ ನಮ್ಮ ಅಪ್ಪ ಅಮ್ಮ ಇನ್ನು ಕೇಳ್ತಾಳೆ ಬಾ, ಅಳ್ಕೋತ ಕುಂದಿರ್ತಾಳೆ ಬಾ ಅಂತಂದು ಭಾಳ ಇದನ್ನು ಮಾಡ್ತಾರೆ. ಅಳಕ್ಕೆ ಹೋಗಬಾರ್ದು, ನಿನ್ನ ಗಂಡನಂಥ ಕೆಲಸ ಯಾರಿಗಾರು ಸಿಗುತ್ತಾನೋ, ನಮ್ಮನ್ನೆಲ್ಲ ಕಾಯತ್ತಾರವರು, ಅದ್ರ ಪುಣ್ಯ ಎಲ್ಲ ನಿನಗೆ ನಿನ್ನ ಮಕ್ಳಿಗೆ ತಟ್ಟುತ್ತಾ. ನನ್ನ ಗಂಡ ಎಲ್ಲೇ ಇದ್ದರೂ ಚಲೋ ಇರಲಿ ಅಂತ ಬೇಡ್ಕೊ ಸಾಕು ನಮ್ಗೆ. ನಾವು ಅದನ್ನ ಬೇಡ್ಕೋತೀವಿ, ನಮ್ಮ ಅಳಿಯ ಚಲೋ ಇದ್ದು ಬಂದಂದ್ರೆ ಸಾಕು ಅಂತಂದು. ಅಂದರೆ ಇನ್ನು ಬ್ಯಾಗ್ ಪ್ಯಾಕ್ ಮಾಡ್ಕೊಳತ್ತಿದ್ರು. ಚಂಪು ನೋಡ್ರಿ ಎಷ್ಟು ಆಟ ಆಡತ್ತಾಳ ಅವ್ರ ಡ್ಯಾಡಿ ಜೊತೆ. ಸೊ ಅವರು ಭಾಳ ಅಂದ್ರೆ ಭಾಳ ಅಟ್ಯಾಚ್ ಆಗ್ಬಿಟ್ರೆ ಇವಾಗ ಮಕ್ಕಳಿಗೆ. ಹೋಗೋಕೆ ಏನೋ ಮನಸ್ಸೇ ಬರಲ್ಲ ಅವರಿಗೆ. ಇನ್ನೂ ಹೆಚ್ಚು ರಜೆ ತೊಗೊಳ್ಳೇನೋ ಅಂತಾರೆ ಒಂದು ಸಾರಿ, ಬಟ್ ಏನೂ ಮಾಡೋಕ್ಕಾಗಲ್ಲ. ಆರಾಮಾಗಿ ನೋಡ್ಕೊಮ್ಮ ಪಾಪುಗಳು. ಅವ್ರಿಗೇನಿಲ್ಲ ಟೆನ್ಷನ್ನು, ಮಕ್ಕಳನ್ನ ಚೆಂದಾಗಿ ಬೆಳೆಸಿದ್ರೆ ಸಾಕು ಅಂತ ಹೇಳ್ತಾರೆ. ನಿಂಗೆ ಯಾವುದೇ ಟೈಮಲ್ಲಿ ಏನೇ ಬೇಕಿದ್ದರೂ ಕಾಲ್ ಮಾಡು, ನಂಗೆ ನಾನು ತರಿಸ್ಕೊಡ್ತೀನಿ. ನನ್ನಿಂದ ಏನೇ ಹೆಲ್ಪ್ ಬೇಕಿದ್ದರೂ ಹಿಂಜರಿಬೇಡ, ಕೇಳು, ಬಟ್ ಅವ್ರನ್ನ ಚೆನ್ನಾಗಿ ನೋಡ್ಕೊ ಅಂತಂದು. ಇನ್ನು ರೊಟ್ಟಿ ಕಟ್ಟಿದ್ರಲ್ಲ ಅಮ್ಮ, ರೊಟ್ಟಿ ಇವ್ರದ್ದು ಏನಂತಂದ್ರೆ ಲಿಮಿಟೆಡ್ ಒಯ್ಯಬೇಕು ಎಲ್ಲನೂ. ಕೊಬ್ಬರಿ ಅದು ಒಯ್ಯಂಗಿಲ್ಲ, ಕೊಬ್ಬರಿ ಎಣ್ಣೆ ಒಯ್ಯಂಗಿಲ್ಲ. ಅಲ್ಲಿಂದ ಫ್ಲೈಟಿಂದ ಅಂದರೆ ಫ್ಲೈಟ್ ಒಳಗೆ ಕೊಬ್ಬರಿ ಅದೆಲ್ಲ ಅಲೋ ಇಲ್ಲ ಅಂತ. ಲಾಸ್ಟ್ ಟೈಮು ಕೊಬ್ಬರಿ ಮತ್ತು ಶೇಂಗಾ ಮತ್ತು ಕೊಬ್ಬರಿ ಬೆಲ್ಲ ಕಳಿಸಿದ್ವಿ ತಿಂತಾರಂತಂದು. ಸ್ವಲ್ಪ ಮಾರ್ನಿಂಗ್ ಎದ್ದು ಅದು ಅಲ್ಲೇ ಚೆಕ್ಕಿಂಗ್ ಇರುತ್ತಲ್ಲ ಏರ್ಪೋರ್ಟ್ನೊಳಗೆ, ಆ ಟೈಮಲ್ಲಿ ತೆಗೆದುಬಿಟ್ರಂತ. 2 kg ಕೊಬ್ಬರಿ ಫ್ರೆಶ್ ಇರೋ ಕಟ್ಟು ಕಳಿಸಿದ್ವಿ. ಹಾಗಾಗಿ ಅವ್ರಿಗೆ ಬೇಜಾರಾಗಿ ಕೊಬ್ಬರಿದು ಏನೇ ಐಟಮ್ಸ್ ಇದ್ದರೂ ಬೇಡ ಬೇಡ ಅಂತಾರೆ. ರೊಟ್ಟಿ, ಒಂದಿಷ್ಟು ಚಟ್ನಿ, ಒಂದಿಷ್ಟು ಚುರ್ಮರಿ ಹಚ್ಚಿದ್ವಿ. ಅಷ್ಟು ಕಟ್ಕೊಂಡು ಹೊಂಟಾರ ಪ್ರೆಸೆಂಟು. ಸೊ ಅವ್ರ ಡ್ಯಾಡಿಗೆ ಅಂತಿದ್ದಾಳೆ ನಾನು ಬರ್ತೀನಿ ಅಂತಂದು. ಅದೇನೋ ನನ್ಗೆ ಇಷ್ಟು ಬೇಜಾರಾಗುತ್ತಾ, ಇನ್ನು ಅವ್ರು ಹೆಂಗೆ ಬಿಟ್ಟು ಹೋಗ್ತಾರ ಅಂತ ಅನ್ಸುತ್ತಾ. ನಮ್ಮಮ್ಮ ಹೇಳೋದೊಂದು, ನೀನು ನಿನ್ನ ಮಕ್ಕಳಿದಾರ, 2 ಮಕ್ಕಳು, ಇವೆಲ್ಲ ಫ್ಯಾಮಿಲಿ ಜೊತೆ ಇರ್ತೀನಿ ನೀನು, ನಿಂಗೆ ಬೇಜಾರಾದ್ರೆ ನಾವಿದ್ದೀವಿ. ಬಟ್ ಅವರು ಪಾಪ ಅಷ್ಟು ದೂರ ಹೋಗ್ತಾರೆ. ಇಲ್ಲಿ ಮಕ್ಕಳು ಬಿಟ್ಟು, ಹೆಂಡತಿ ಬಿಟ್ಟು, ತಂದೆ ತಾಯಿ ಬಿಟ್ಟು, ಎಲ್ಲ ಬಂಧು ಬಳಗ ಬಿಟ್ಟು ಅಷ್ಟು ದೂರ ಹೋಗ್ತಾರೆ 4-5 ತಿಂಗಳ ಅಂತಂದಮೇಲೆ ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ. ನೀ ಇನ್ನೂ ಬೇಜಾರಾಗಿ ಎಳ್ಕೊತ ಕಳಿಸಿದಿ ಅಂತಂದ್ರೆ ಮತ್ತಿಟ್ಟು ಅವ್ರಿಗೆ ಬೇಜಾರಾಗುತ್ತಲ್ಲ. ನೀನು ನಕ್ಕೊಂತ ಕಳಿಸಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಧೈರ್ಯ ಬರುತ್ತೆ, ಹೌದು ನನ್ನ ಹೆಂಡ್ತಿ ಅದಾಳ, ನಕ್ಕೋತ ಕಳಿಸ್ಯಾಳ ಅನ್ನೋದೊಂದು ಖುಷಿ ಇರುತ್ತಾ ಅಂತ ಹೇಳ್ತಿರ್ತಾರೆ. ಸೊ ಏನೂ ಮಾಡೋಕ್ಕಾಗಲ್ಲ. ಇನ್ನು ಒಂದು ಸ್ವಲ್ಪ ಇವಳಿಗೆ ಊಟ ಅದನ್ನು ಮಾಡಿಸಿ ಅವ್ರ ಡ್ಯಾಡಿ ಒಂದು ಸ್ವಲ್ಪ ಹೊರಗೆ ಹೋಗ್ಯಾರ. ನಂಗೆ ಒಂದಿಷ್ಟು ಹಣ್ಣು ಅದನ್ನು ತೊಗೊಂಡು ಬರ್ತೀನಿ ಅಂತ ಹೋಗ್ಯಾರ. ಸೊ ಅವ್ರು ಬರುವಷ್ಟರೊಳಗೆ ಒಂದಿಷ್ಟು ಊಟ ಮಾಡಿಸಿ ಈಕೆಗೆ ಇವ್ರದ್ದು ಡೈಲಿ ಫುಡ್ ರೋಟೀನ್ನ ತೋರಿಸಂತ ಹೇಳಿರಿ. ಒಂದು ದಿನಕ್ಕೆ ಏನು ತಿನ್ನಿಸ್ತೀರಿ ಅಂತ ಕೇಳಿರಿ ನಂಗೆ ಕಮೆಂಟ್ ಒಳಗೆ. ಅದನ್ನು ನಾಳೆ ಲಾಗ್ ಒಳಗೆ ಹಾಕ್ತೀನಿ ನಾನು. ನಂಗೆ ಆಲ್ಮೋಸ್ಟ್ ಲಾಗ್ ಮಾಡೋಕ್ಕೆ ಮನಸ್ಸೇ ಬರಲಿಲ್ಲ ಇವರು ಹೋಗ್ತಾರ ಅಂತ ಗೊತ್ತಾದಮೇಲೆ. ಹಾಗಾಗಿ ಸಾರಿ, ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಇನ್ನು ಫುಲ್ ಮಳೆ ಆಯಿತು. ನಮ್ಮ ಮನೆ ಸುತ್ತಮುತ್ತ ಗಿಡ ನೋಡ್ರಿ ಎಷ್ಟು ಚಂದ ಬೆಳೆದಾವು. ಮತ್ತು ನಮ್ದು ಹಳ್ಳಿ ಆಗಿದ್ದರಿಂದ ಎಮ್ಮೆ ಆಕಳ ಎಲ್ಲ ನಮ್ಮ ಮನೆ ಮುಂದನ. ಸೊ ಇದೊಂದು ತುಂಟಾಟ, ಇದು ಒಂಥರ ಆಟ. ಮಳೆ ಇರುತ್ತಲ್ಲ, ಮಳೆ ಬಿದ್ದಾಗ ಅದು ಎಲೆ ಮೇಲೆ ನೀರು ನಿಂತಿದ್ದು ಈ ಥರ ಬೀಳ್ಸ್ಕೊಳಕ್ಕೆ ಏನೋ ಒಂಥರ ಮಜಾ ಅಲ್ಲ. ಹಂಗಾಗಿ ಚಂಪು ಡಿಂಪು ಅವ್ರು ಎಷ್ಟು ಕ್ಯೂಟ್ ನಗಾತಿದ್ರು ಅಂದೆ. ಅದು ನೀರು ಮ್ಯಾಲಿಂದ ಬೀಳೋದಕ್ಕೆ ಭಾಳ ಅಂದ್ರೆ ಭಾಳ ಕ್ಯೂಟ್ ನಗಾತಿದ್ರು. ಅದಕ್ಕೆ ಏನು ತಿಳಿತೈತೋ ಗೊತ್ತಿಲ್ಲ, ಬಟ್ ನಗಾತಿದ್ರು. ಸೊ ಹಂಗಾಗಿ ಅವ್ರ ಜೊತೆ ನಾನೊಂದು ಸ್ವಲ್ಪ ಅದನ್ನ ವಿಡಿಯೋ ಮಾಡ್ಕೊಂಡು, ಅವ್ರ ಡ್ಯಾಡಿ ಇದಕ್ಕೆ ಹೋಗಿದ್ರಲ್ಲ, ಹೆಂಗಿದ್ರು ಬರುವಷ್ಟರೊಳಗೆ ಖಾಲಿ ಇದ್ದೀರಿ ಅಂತಂದು.
ಇನ್ನು ಏನು ಮಾತಾಡಬೇಕು ಅಂತ ನಂಗೆ ಗೊತ್ತಾಗಲ್ಲ. ಹೋದರು ಅಂತಂದ್ರೆ ಇಷ್ಟು ದಿನ ಹೆಂಗಿದ್ರೆ ಸ್ವಲ್ಪ ಆರಾಮ್ ಅನ್ಸಿರುತ್ತೆ ನನಗೆ. ಒಂದು ಹಾಲಿನ ಬಾಟ್ಲಿಯಿಂದ ಹಿಡ್ಕೊಂಡೆಲ್ಲ ತೊಳೆಯೋದಾಯಿತು, ಅವ್ರನ್ನ ಕರ್ಕೊಳ್ಳೋದಾಯಿತು, ಸ್ನಾನ ಮಾಡಿಸೋದೈತಿ, ಎಲ್ಲನೂ ಮಾಡ್ತಿದ್ರಲ್ಲ. ಇವತ್ತು ಸಡನ್ನಾಗಿ ನನ್ಗೆ ನಾನೇ ಮಾಡ್ಬೇಕೆಲ್ಲನೂ. ಏನೂ ಅನ್ನಂಗಿಲ್ಲ ರೀ, ಅದೊಂದಿಷ್ಟು ಮಾಡಿರಿ ಅನ್ನಂಗಿಲ್ಲ ಈಗ ಯಾರಿಗೂ. ಅವರಿದ್ರೆ ರೀ ಅದೊಂದಿಷ್ಟು ತಂದು ಕೊಡ್ರಿ ರೀ, ಅದೊಂದಿಷ್ಟು ಮಾಡಿರಿ ಅಂತ ಹೇಳ್ತಿದ್ನಿ. ಅವ್ರು ಹಂಗೆ ನೀವು ಕುಂದರಮ್ಮ ಇಷ್ಟು ದಿನ ಮಾಡಿ, ಪಾಪು 2 ಪಾಪು ಕರ್ಕೊಂಡು ಮಾಡೋದಂದ್ರೆ ಸಾಮಾನ್ಯನು. ಇಷ್ಟು ದಿನ ಕೂತಿ ಇದು ಮಾಡಿ ನಾನು ಇವಾಗ ಮಾಡ್ತೀನಿ ಕುಂದರು ಅಂತ ಹೇಳ್ತಿದ್ರು. ಬಟ್ ಇನ್ಮೇಲೆ ಇಲ್ಲಲ್ಲ. ಸೊ ಕ್ಲೈಮೇಟ್ ನೋಡ್ರಿ ಹೆಂಗೈತಿ ಮಳೆ ಆದಮೇಲೆ. ಭಾಳ ಅಂದ್ರೆ ಭಾಳ ಹಸಿರು ನಮ್ಮ ಊರ್ದಿದು. ಸೊ ಇನ್ನು ಹೊಂಟರು. ನನಗೆ ಹೋಗುವಾಗ ವಿಡಿಯೋದೆಲ್ಲ ಮಾಡ್ಕೊಳಕ್ಕಾಗಲ್ಲ, ಯಾಕಂದ್ರೆ ಜಾಸ್ತಿ ಎಮೋಷನ್ಸ್ ಆಗಿ ಅದು ನಿಮ್ಮ ಮುಂದೆ ತೋರ್ಸೋಕೆ ನಂಗೆ ಇಷ್ಟ ಇಲ್ಲ. ನಮ್ದು ಏನಿದ್ರು ನಗು ಅಷ್ಟೇ ತೋರಿಸ್ಬೇಕು ಅನ್ನೋದಷ್ಟೇ ನನ್ನ ಖುಷಿ. ಸೊ ಡಿಂಪು ಮಲ್ಕೊಂಡಿದ್ಲು ಅವ್ರು ಹೋಗ್ಬೇಕಾದ್ರೆ. ಬಟ್ ಚಂಪು ಏನು ಅಂತಂದರೆ ಎದ್ಬಿಟ್ಲು. ಸೊ ಮಲ್ಕೊಂಡಿಲ್ಲ, ಅವ್ರ ಡ್ಯಾಡಿ ಹೋಗ್ಬೇಕಾದ್ರೆ ಇಬ್ಬರು ಮಲ್ಕೊಂಡಾರ ಅಂತಂದು ನನಗೊಂದು ಸ್ವಲ್ಪ ಅವ್ರು ಪ್ರತಿ ಸಲ ಹೋಗ್ಬೇಕಾದ್ರೂ ನಂಗೆ ಒಂದು ಕುಂಕುಮ ತಲೆಗೆ ತಾಳಿಗೆ ಕುಂಕುಮ ಹಚ್ಚಿ ಹೋಗ್ತಾರಲ್ಲ, ಅದರಂಥ ಬೆಸ್ಟ್ ಮೂಮೆಂಟ್ ಯಾವುದೂ ಇಲ್ಲ. ಇನ್ನು ಹೋದರು. ಸೊ ಇನ್ಮೇಲೆ ಡೇ ಹೆಂಗಿರುತ್ತೋ ಗೊತ್ತಿಲ್ಲ. ಇನ್ನು ನೆಕ್ಸ್ಟ್ ವ್ಲಾಗ್ ಒಂದಿಗೆ ಸಿಗ್ತೀನಿ. ಬಾಯ್ ಬಾಯ್, ಲವ್ ಯು ಆಲ್.